ಹೇ ಫ್ಯಾಮ್, ಫೈನಲಿ ಎಲ್ಲ ಪ್ಯಾಕಿಂಗ್ ಮುಗೀತು ನೋಡ್ಬೋದು. ಎಲ್ಲ ಪ್ಯಾಕ್ ಮಾಡಿದ್ದೇನೆ. ಜಾಸ್ತಿ ಏನಿಲ್ಲ, ರೆಡ್ ಶರ್ಟ್ ಇಟ್ಕೊಂಡಿದ್ದೇನೆ, ಮತ್ತೆ ಎರಡು ಡ್ರೆಸ್ ರಿಟರ್ನ್ ಬರುವಾಗ ಇದನ್ನೇ ಹಾಕ್ತೇನೆ, ಮತ್ತೆ ಟವಲ್ ಅದು ಇದೆಲ್ಲ ಇದೆ. ಸೊ ಇನ್ನು 2 hours ಇದೆ. ಗೈಸ್ ಮುಗಿತು ಗೈಸ್, ಈಗ ಎಲ್ಲ ಪ್ಯಾಕ್ ಮಾಡಿ ಹೊರಟಿದ್ದೇನೆ. ಗೈಸ್ ಫೈನಲಿ ಹೊರಗೆ ಬಂದೆ, ನೋಡ್ಬೋದು. ಸೊ ಬನ್ನಿ ಹೊರಗೆ ಹೋಗೋಣ. ಗೈಸ್ ಪೊಲೀಸ್ ಅವರೆಲ್ಲ ಚೆಕ್ ಮಾಡಿದ್ರು, ಏನು ಸಿಕ್ಕಿಲ್ಲ ಅವ್ರಿಗೆ. ನಾನೇನು ಇಟ್ಕೊಂಡು ಇಲ್ಲ ಸಿಗಕ್ಕೆ. ಸೊ ಗೈಸ್ ಬಂದೆ ನಾನು ಮೆಟ್ರೋ ಹತ್ರ. ಸೊ ಮೆಟ್ರೋದಲ್ಲಿ ಕಾಯಿನ್ ತಗೊಳ್ಳೋಣ, ನಂಗೆ ವ್ಲಾಗ್ ಮಾಡಕ್ಕೆ ಕಷ್ಟ ಆಗುತ್ತೆ ಇದು ಆನ್ಲೈನಲ್ಲಿ ಮಾಡಿದರೆ. ಗಾಯ್ಸ್ ತುಂಬ ಜನ ಕೇಳ್ತಿದ್ರು ಏನಕ್ಕೆ ಅದು ನಿನ್ನೆ ಕ್ಯಾನ್ಸಲ್ ಮಾಡಿದೆ ಅಂತ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ನಾನು ನಿನ್ನೆ ಡೇಟಿಗೆ ಬುಕ್ ಮಾಡಿರ್ತಿದ್ದು, ಬಟ್ ನಿನ್ನೆ ಮಿಡ್ ನೈಟಲ್ಲಿತ್ತು. ನಾನು ಆ್ಯಕ್ಚುಲಿ ಏನು ಅಂದ್ಕೊಂಡೆ ಅಂದರೆ 4ಗೆ ಅಂದರೆ ಇವತ್ತಂತ, ಬಟ್ ಆ ಮಿಡ್ ನೈಟಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದು 5th ಮಿಡ್ ನೈಟಿಗೆ, ಅದು ಮಿಸ್ ಆಗಿ 4th ಮಿಡ್ ನೈಟಿಗೆ ಮಾಡಿಬಿಟ್ಟೆ ನಾನು. ಸೊ ಏನು ಮಾಡೋಕ್ಕಾಗಿಲ್ಲ. ತುಂಬ ಜನ ಕೇಳಿದರು, ಬಟ್ ಅದು ಫೀಮೇಲ್ ಕೇಳಿದ್ದು. ಸೊ ಅದರಲ್ಲಿ ಇದ್ದಿದ್ದೆಲ್ಲ ಮೇಲ್ ಟಿಕೆಟ್. ಸೊ ನನಗೆ ಕೊಡೋಕ್ಕಾಗಿಲ್ಲ. ಕೊಟ್ಟರು ಅವ್ರಿಗೆ ರಿಸ್ಕ್ ಸುಮ್ಮನೆ, ಮತ್ತು ಆ ಕಡೆ ಈ ಕಡೆ ಆದರೆ ಯಾಕೆ ಬೇಕು ಸುಮ್ಮನೆ. ಸೊ ಈ ರೀಸನ್ಗೋಸ್ಕರನೇ ನಾನು ಮೆಸೇಜ್ ಹಾಕಿದ್ದು ಅಷ್ಟು ಇನ್ಸ್ಟಾದಲ್ಲಿ. ನೋಡಿ ಗೈಸ್, ಇನ್ನೂ 6 ಮಿನಿಟ್ಸ್. ನಾನು ಯಾವತ್ತೂ ಇದುವರೆಗೆ ಎಲ್ಲೋ ಹೋಗಿ ಸ್ಟೇಷನಲ್ಲಿ ಟ್ರೈನಿಗೆ ಕಾಯಿಸಿಲ್ಲ. ನಾನೇ ಹೋಗಿ ಕಾಯ್ತಿದ್ದೆ, ಬಸ್ಸಲ್ಲೂ ಆಗಲಿ ಕ್ಯಾಬಲ್ಲಾಗಲಿ, ಮುಂಚೆ ಕಾಲೇಜು ಆಗಲಿ ಎಲ್ಲ ಕಡೆ ನಾನೇ ಮುಂಚೆ ಹೋಗಿ ಕಾಯ್ತಿದ್ದೆ. ವರ್ಷದಲ್ಲಿ ಒಂದು 2 ಸತಿ 3 ಸತಿ ಆ ಥರ ಆಗ್ತಿತ್ತು ಅಷ್ಟೇ. ಗೈಸ್ ಇಲ್ಲಿ ಹೆಂಗೆ ಗೊತ್ತಾ ಗೈಸ್, ನೈಟ್ ಆಗ್ತಾ ಆಗ್ತಾ ಮೆಟ್ರೋ ಟೈಮಿಂಗ್ಸ್ ಡಿಲೇ ಆಗುತ್ತೆ. ಗೈಸ್ ಫೈನಲಿ KSR ರೈಲ್ವೆ ಸ್ಟೇಷನ್ ಕಡೆ ಹೋಗ್ತಿದ್ದೇನೆ. ಆ್ಯಕ್ಚುಲಿ ಜನರಿಗೆ ಇದೊಂದು ಟ್ರಿಕ್ಸ್ ಗೊತ್ತಿಲ್ಲ. ಏನಂತಂದರೆ, ಜನರು ಮೆಜೆಸ್ಟಿಕ್ ಅಂತ KSRಗೆ ಹೋಗ್ತಾರೆ ರೈಲ್ವೆ ಸ್ಟೇಷನ್ಗೆ. ಆ್ಯಕ್ಚುಲಿ ಏನಂತಂದರೆ, ಏನು ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ ಇದೆ ನೋಡಿ, ಅದ್ರದ್ದು ಎಕ್ಸಿಟಲ್ಲೇ ಡೈರೆಕ್ಟ್ ಬರುತ್ತೆ. ಬಟ್ ಮೆಜೆಸ್ಟಿಕಲ್ಲಿ ಹೋದರೆ ಏನಾಗುತ್ತೆ ಅಂದರೆ, ಅಲ್ಲಿ ಸ್ವಲ್ಪ ನಡೆಯೋಕ್ಕೆ ತುಂಬ ಇದೆ. ರೋಡ್ ಕ್ರಾಸ್ ಮಾಡ್ಬೇಕು, ಅಂಡರ್ ಪಾಸಲ್ಲಿ ಹೋಗ್ಬೇಕು, ಅದೆಲ್ಲ ಪ್ರಾಬ್ಲಮ್ ಇದೆ. ಬಟ್ ಅದೇ ನೀವು ಸಂಗೊಳ್ಳಿ ರಾಯಣ್ಣದಲ್ಲಿ ಹೇಳಿದರೆ ಡೈರೆಕ್ಟ್ ಎಲ್ಲಿ ರೈಲ್ವೆ ಸ್ಟೇಷನ್ ಕಡೆನೇ ಹೋಗ್ಬೋದು. ನಾನು ತೋರಿಸ್ತೇನೆ ನೋಡಿ ಗೈಸ್. ಎಷ್ಟೇ ಬೇಗ ಹೋದರೂ ನಂಗೆ ಅಲ್ಲಿ ಲೇಟ್ ಆಗೋದಾಗುತ್ತೆ. ಸೊ ಅಲ್ಲೋಗು ವೆಯ್ಟ್ ಮಾಡ್ಬೇಕು, ಬೇರೆ ಆಪ್ಷನ್ ಇಲ್ಲ ನನಗೆ. ಅಲ್ಲೋಗಿ ಟ್ರೈನಿಗೆ ವೆಯ್ಟ್ ಮಾಡ್ಬೇಕು, ಲಾಂಜಲ್ಲಿ ವೆಯ್ಟ್ ಮಾಡ್ಬೇಕು, ಅದೇ ಮತ್ತೇನು ಮಾಡೋಕ್ಕಾಗಲ್ಲ ನೋಡಿ. ಸೊ ನಾನು ಅಂದಂಗೆ ಡೈರೆಕ್ಟ್ ಪ್ಲ್ಯಾಟ್ಫಾರ್ಮ್ ಕಡೆನೇ ಹೋಗುತ್ತೆ. ಸುಮ್ಮನೆ ಏನಕ್ಕೆ ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿಂದ ನಡ್ಕೊಂಡು ರೋಡ್ ಕ್ರಾಸ್ ಮಾಡಿ ಯಾಕೆ ಹೋಗ್ತೀರಾ? ಸುಮ್ಮನೆ ಇಲ್ಲಿ ಬಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಡೈರೆಕ್ಟ್ ಎಕ್ಸಿಟಲ್ಲಿ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೋದು ನೀವು. ನೋಡಿ ಒಳ್ಳೆ ಫೆಸಿಲಿಟಿ, ಎಸ್ಕಲೇಟರ್ಸ್ ಇದೆ, ನಡಿಬೇಕಂತಿಲ್ಲ. ನೋಡಿ ಗೈಸ್, ನಾನು ಏನಂದೆ ಇಲ್ಲಿ ನೋಡಿ, ಟ್ರೈನ್ ಕಾಣುತ್ತಲ್ಲ. ಸೊ ಇದು ಡೈರೆಕ್ಟ್ ಪ್ಲ್ಯಾಟ್ಫಾರ್ಮ್ 10, 9 ಅಲ್ಲೇ ಬರುತ್ತೆ ಡೈರೆಕ್ಟ್ ಇದು. ಬೇಸಿಕಲಿ ನನ್ನ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಒಂದೇ ಭಾರತ್ ಹೋಗು ಅಂತ. ಬಟ್ ಆ ಟೈಮಿಂಗ್ಸ್ ಏನಿತ್ತು ಅದು ನಂಗೆ ಮ್ಯಾಚ್ ಆಗಿಲ್ಲ. 2 ಗಂಟೆಗಿತ್ತು, ನೈಟ್ ರೀಚ್ ಆಗುತ್ತೆ, ಮತ್ತು ಇನ್ನೊಮ್ಮೆ ರೂಮ್ ಮಾಡಬೇಕು, ಅದು ಇದು ಫುಡ್ಡೆಲ್ಲ. ನನಗೆ ಆ್ಯಕ್ಚುಲಿ ಹಂಗೆ ಅಲ್ಲಿ ಹೋಗೋದ್ರಲ್ಲಿ ಫುಡ್ಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಅಲ್ಲಿ ತುಂಬ ಸ್ಪೈಸ್ ಇರುತ್ತೆ. ಬ್ಯಾಂಗ್ಳೂರಲ್ಲೇ ಸ್ಪೈಸ್ ಇರುತ್ತೆ, ಅದು ಆಂಧ್ರ ಸೈಡ್ ಹೋದರೆ ಇನ್ನೂ ಜಾಸ್ತಿ ಸ್ಪೈಸ್ ಇರುತ್ತೆ. ಸೊ ನಾನು ಇದನ್ನು ರೆಡ್ಯೂಸ್ ಮಾಡೋಕ್ಕೆ ಈ ಥರ ಆಪ್ಷನ್ಸ್ ಮಾಡಿದೆ. ಸೊ ಮಿಡ್ ನೈಟಲ್ಲಿ ತೊಗೊಂಡ್ರು ಬೆಳಿಗ್ಗೆ ರೀಚ್ ಆಗ್ತೇನೆ. ಸೊ ಬೆಳಿಗ್ಗೆ ರೀಚ್ ಆದಮೇಲೆ ಡೈರೆಕ್ಟ್ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ನಡೆಸಿ. ಆ್ಯಕ್ಚುಲಿ ನಂಗೆ ನೈಟ್ ವ್ಯೂ ಬೇಕಿತ್ತು, ಅದು ನಂಗೆ ಆಲ್ರೆಡಿ ಸಿಗುತ್ತೆ. ಯಾಕೆಂದರೆ ನನಗೆ ನೈಟ್ ಇರೋದು ಕ್ಲಬ್ ಕ್ಲಾಸ್ ಬಸ್ ಇರೋದು. ಸೊ ನಾನು 9:30ಗೆ ಬಸ್ ಅಂದರೆ 8 ಗಂಟೆ ತನಕ ಆರಾಮ್ಸೆ ನೋಡ್ಬೋದು. ನಿಮಗೂ ತೋರಿಸ್ತೇನೆ ನನ್ನ ವ್ಯೂ. ಎಷ್ಟು ಹತ್ರ ಗೈಸ್, ಯಾಕೆ ಸುಮ್ಮನೆ ನಡ್ಕೊಂಡು ಹೋಗೋದು ಅದು ಇದು. ಗೈಸ್ ನಾನು ಅಂದಂಗೆ ಡೈರೆಕ್ಟ್ ಪ್ಲ್ಯಾಟ್ಫಾರ್ಮ್ 9ಗೆ 10ಗೋ ಏನೋ ಬಂತು ಡೈರೆಕ್ಟ್. ಇಲ್ಲಿಂದ ಆ ಕಡೆಯಿಂದ ಬಂದು 9, 10 ಪ್ಲ್ಯಾಟ್ಫಾರ್ಮಿಗೆ ಬರೋದಕ್ಕೆ ಎಷ್ಟು ಕಷ್ಟಪಡ್ಬೇಕಂದ್ರೆ, ಯಾರೆಲ್ಲ ಮಂಗ್ಳೂರು ಸೈಡ್ ಹೋಗ್ತಿದ್ದೀರಿ ಅವ್ರಿಗೆ ನಾರ್ಮಲಾಗಿ 9 ಇಲ್ಲಾಂದರೆ ಪ್ಲ್ಯಾಟ್ಫಾರ್ಮ್ 10 ಬರೋದು. ಸೊ ಆ ಥರ ಬರುವಾಗ ಡೈರೆಕ್ಟ್ ಈ ಕಡೆಯಿಂದನೇ ಬನ್ನಿ. ಸುಮ್ಮನೆ ಆ ಕಡೆಯಿಂದ ಬಂದು ಇಲ್ಲಿ ತನಕ ಬರಬೇಕಂದ್ರೆ ಅರ್ಧ ಜೀವ ಹೋಗುತ್ತೆ. ಮತ್ತೇನಾದರೂ ಡಿಲೇ ಆಗಿದರೆ ಟ್ರೈನ್ ಹೋಗೋ ಟೈಮಲ್ಲಿ ಬಂದರೆ ಮತ್ತೆ ಗೋವಿಂದನೇ ಕತೆ. ನನ್ನ ಪ್ಲ್ಯಾಟ್ಫಾರ್ಮ್ ಯಾವುದಂತ ನಂಗೆ ಇನ್ನೂ ಗೊತ್ತಾಗಿಲ್ಲ. ಅಲ್ಲಿ ಹೋಗಿ ಲಾಂಜಲ್ಲಿ ಚೆಕ್ ಮಾಡೋಣ, ಗೊತ್ತಾಗತ್ತೆ.
ಅಂದರೆ ಅದರಲ್ಲಿ ಡಿಸ್ಪ್ಲೇ ಆಗ್ತಿಲ್ಲ, ಪ್ಲ್ಯಾಟ್ಫಾರ್ಮ್ ಡಿಸ್ಪ್ಲೇನೇ ಆಗ್ತಿಲ್ಲ ಅದರಲ್ಲಿ. ಫುಲ್ ರಶ್ ಗೈಸ್ ನೋಡಿ, ಎಲ್ಲ ಸ್ಯಾಟರ್ಡೇ ಊರಿಗೆ ಹೋಗ್ತಿದ್ದಾರೆ ಎಲ್ಲರೂ. ಗೈಸ್ ಈ ಪ್ಲ್ಯಾಟ್ಫಾರ್ಮ್ 9 ಮತ್ತು 10 ಕಡೆ ಹೋಗೋದಂದರೆ ಸ್ವಲ್ಪ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಅಲ್ಲೆಲ್ಲ ಮಂಗಳೂರು ಹೋಗೋ ಟ್ರೈನ್ ಇರುತ್ತೆ, ಎಲ್ಲ ತುಳು ಗೊತ್ತಿರೋರು ಇರೋದು, ಅಂದರೆ ನಮ್ಮ ಭಾಷೆ ಗೊತ್ತಿರೋರು ಸಿಕ್ಕಿದರೆ ಸ್ವಲ್ಪ ಖುಷಿ ಆಗುತ್ತೆ. ಬನ್ನಿ, ಫುಲ್ ರಶ್ ಗೈಸ್, ಎಲ್ಲ ಊರಿಗೆ ಹೋಗ್ತಿದ್ದಾರೆ. ಗಾಯ್ಸ್ ದೊಡ್ಡ ಸ್ಕ್ಯಾಮ್ ಆಯಿತು ಗೈಸ್. ಅಲ್ಲಿ ಟ್ರೈನ್ KSR ಅಲ್ಲಿ ಕ್ಯಾನ್ಸಲ್ ಆಗಿದೆ, ಬೆಂಗಳೂರು ಸೆಂಟ್ರಲ್ಲೂ ಕ್ಯಾನ್ಸಲ್ ಆಗಿದೆ, ಡೈರೆಕ್ಟ್ ಯಲಹಂಕದಲ್ಲೇ ಸ್ಟಾರ್ಟ್ ಅದು. ಏನು ಮಾಡೋದು ಗೊತ್ತಿಲ್ಲ ಈಗ. ಬನ್ನಿ ಅಲ್ಲಿ ಯಾರಾದರೂ ಎಂಕ್ವೈರಿ ಅವ್ರು ಇದ್ದರೆ ಕೇಳೋಣ. ಕ್ಯಾನ್ಸಲ್ ಆಗಿದ್ರೆ ಗೋವಿಂದ, ಇನ್ನೊಮ್ಮೆ ಬೇರೆ ಸ್ಟೇಷನ್ಗೆ ಹೋಗ್ಬೇಕು ಊಬರ್ ಮಾಡಿಕೊಂಡು. ಫುಲ್ ಸ್ಕ್ಯಾಮ್ ಗೈಸ್. ನಾನು ಜಸ್ಟ್ ಈಗ ಚೆಕ್ ಮಾಡಿದ್ದು ಗೈಸ್. ನಾನು ಏನಾದರೂ ಲೇಟ್ ಚೆಕ್ ಮಾಡ್ತಿದ್ರೆ ಪಕ್ಕ ಏನೋ ಹೊಡಿತಿತ್ತು ನನಗೆ, ಬಟ್ ನಾನು ಸ್ವಲ್ಪ ಬೇಗ ಚೆಕ್ ಮಾಡಿದೆ, ನಂಗೆ ಗೊತ್ತಾಯಿತು ಇನ್ನೂ ಟೈಮ್ ಇದೆ 2 hours. ಅದಕ್ಕೆ ಹೇಳೋದು ಟೈಮ್ಗಿಂತ ಬೇಗ ಬರಬೇಕಂತ. ಇವತ್ತು ಗೊತ್ತಾಯಿತು ನನಗೆ. ನೋಡಿ, ನಂದು ಬೇಗ ಬರೋದು ಫೈನಲಿ ಯೂಸ್ ಆಯ್ತು. ಈ ಚಾನ್ಸ್ ಗೈಸ್ ಯಶವಂತಪುರ ಆಗ್ತಿದ್ರೆ ಪಕ್ಕ ನಾನು ಕಂಪ್ಲೀಟ್ಲಿ ಡ್ಯಾಮೇಜ್ ಆಗ್ತಿದೆ. ಯಾಕಂದರೆ ಯಶವಂತಪುರ ಹೋಗ್ಬೇಕಂದ್ರೆ ಇನ್ನೂ 1.5 hours ಬೇಕು. ಫುಲ್ ಸ್ಕ್ಯಾಮ್ ಕೇಳೋಣ, ಇನ್ನೂ ಕನ್ಫರ್ಮ್ ಇಲ್ಲ, ಬಟ್ ಅದರಲ್ಲಿ ಕ್ಯಾನ್ಸಲ್ಡ್ ಅಂತ ಬರ್ತಿದೆ. ಬಟ್ ಆ ಥರ ಹೆಂಗಾಗೋದು? ಎಷ್ಟು ಜನ KSR ಇಂದ ಬರ್ತಾರೆ, ಈ ಥರ ಆದರೆ ಹೆಂಗೆ ಗತಿ? ನಾನು ಈ ಥರ ಒಂದು ಸ್ಕ್ಯಾಮ್ ಆಗಿರಲಿಲ್ಲ ಇದುವರೆಗೆ, ಬಟ್ ಇವತ್ತು ಅದು ಆಯಿತು. ಕೇಳೋಣ, ಇಲ್ಲೂ ರಶ್ ಇದೆ ಎಂಕ್ವೈರಿಯಲ್ಲೂ. ಬನ್ನಿ ಗೈಸ್, ಟ್ರೈನ್ ಯಲಹಂಕದಿಂದನೇ ಬಿಡೋದಂತೆ, ಸೊ ಇಲ್ಲಿಂದ ಊಬರ್ ಮಾಡಬೇಕೀಗ. ಏನು ಗ್ರಾಚಾರ ಗೈಸ್ ನೋಡಿ. ಡೆಡ್ ಮೂಮೆಂಟಲ್ಲಿ ಗೊತ್ತಾದರೆ ಏನು ಮಾಡೋದು ಯಾರು? ಇಲ್ಲಿ ಉಪ್ಪರ್ ಸಿಕ್ಕಿದ್ರೆ ಪಾಸ್, ಇಲ್ಲ ಅಂದರೆ ಅದೂ ಇಲ್ಲ. ಕುತ್ಕೊಂಡು ಇಲ್ಲಿ ಎಲ್ಲ ಬನ್ನಿ, ಎಲ್ಲಿ ಊಬರ್ ಮಾಡೋದಂತನೂ ಗೊತ್ತಾಗ್ತಿಲ್ಲ. ನೋಡಿ ಗೈಸ್, 2 ಗಂಟೆ ಮುಂಚೆ ಬಂದಿದ್ದರಿಂದ ನಂಗೆ ಸ್ವಲ್ಪ ಯೂಸ್ ಆಯ್ತು. ಇಲ್ಲಾಂದರೆ ನಾನು 11:15ಗೆ ಬಿಲ್ ಬರ್ತಿದ್ರೆ, ಇಲ್ಲಿ ಕ್ಯಾನ್ಸಲ್ ಆಯ್ತು ಅಂತಂದರೆ 12 ಗಂಟೆಗೆ ಅಲ್ಲಿಂದ ಟ್ರೈನು ಹೊರಡ್ತಿತ್ತು, 2 ಮಿಸ್ ಆಗ್ತಿತ್ತು, ಇಲ್ಲೇ ಕುತ್ಕೊಳ್ಬೇಕಾಗಿತ್ತು. ನೋಡಿ ಎಷ್ಟು IRTC ಏನೂ ಸರಿ ಇಲ್ಲ ಗೈಸ್. ನೋಡಿ ಇಷ್ಟು ಪ್ರಾಬ್ಲಮ್ ಮಾಡಿದರೆ ಜನರು ಹೆಂಗೆ ಹೋಗೋದು? ಅದು ಕೂಡ ನಾವು ಏನಾದರೂ ಬೇಸಿಕ್ ಪ್ಲ್ಯಾನ್ ಮಾಡಿ ಆ ಕಡೆ ಹೋಗ್ಬೋದು, ಬಟ್ ಇಲ್ಲಿಂದ ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ ಆ ಕಡೆ ಕೊಟ್ಟರೆ ಅದು ಕೂಡ 1-2 ಗಂಟೆ ಜರ್ನಿ ಇದ್ದರೆ ಅಲ್ಲಿ ಗೋವಿಂದ. ಇದೇನೋ 1/2 hour ಜರ್ನಿ ಇದೆ, ಹೋಗ್ಬೋದು ಗೈಸ್. ನೋಡಿ ಗೈಸ್, ಫೈನಲಿ ಒಂದು ಕಷ್ಟಪಟ್ಟು ಊಬರ್ ಬಂದಿದೆ ಗೈಸ್. ಸೊ ಯೂಟ್ಯೂಬ್ ಚಾನಲ್ ಹಾಂ ಗೈಸ್, ಟ್ರೈನ್ KSR ಅಲ್ಲಿ 11:15 ಅದು ಹೋಯ್ತು. ನೆಕ್ಸ್ಟ್ ಸ್ಟೇಷನಲ್ಲೂ ಟ್ರೈನ್ ಕೊಟ್ಟಿಲ್ಲ ಸ್ಟಾಪ್, ಡೈರೆಕ್ಟ್ ಯಲಹಂಕದಲ್ಲೇ ಇಟ್ಟಿದ್ದಾರೆ. ನೋಡಿ, ಈಗ ನಾನು ಬೇಗ ಬಂದಿದ್ದೆ, ಅದಕ್ಕೆ ನಾನು ಸೇಫ್ ಆದೆ. ಬೈ ಚಾನ್ಸ್ 11:15 ಬರ್ತಿದ್ರೆ ನಾನು ಹೆಂಗೆ ಹೋಗೋದು? ಊಬರ್ ಸಿಕ್ಕಿಲ್ಲ ಅಂದರೆ ಅಲ್ಲಿ ಹೋಯ್ತು. ಗೈಸ್ ಫೈನಲಿ ತುಂಬಾ ರಿಸ್ಕ್ ತಗೊಂಡು ಏನೋ ಬಂದ್ಬಿಟ್ಟೆ ಯಲಹಂಕಗೆ. ಏನೋ ನಾನು ಲಕ್ ಒಳ್ಳೇದು ಅಂತಾನೆ ಹೇಳ್ಬೇಕು. ಮತ್ತೆ ನಾಯಿ ಸಡ್ಡ ಬಂತು. ಲಕ್ ಒಳ್ಳೆ ಅಂತ ಹೇಳೋ ನಾಯಿ ಅಡ್ಡ ಬಂತು. ಗೈಸ್ ಫೈನಲಿ ಬಂದ್ಬಿಟ್ಟೆ ಗೈಸ್ ಯಲಹಂಕ ಜಂಕ್ಷನ್ಗೆ. ನೋಡ್ಬೋದು, ಈ ತರ ಸ್ಕ್ಯಾಮ್ ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರು ಏನು ಮಾಡಕ್ ಆಗಲ್ಲ. ಈಗ ಏನಾದ್ರು ಊಬರ್ ಎಲ್ಲ ಇರ್ತಿಲ್ಲ ಅಂದ್ರೆ ಎಲ್ಲ ಜಾಕೆ. ಗೈಸ್ ಫೈನಲಿ ಯಲಹಂಕ ಜಂಕ್ಷನ್ ಬಂದ. ಈ ತರ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಎಲ್ಲ ಆದ್ರೆ ಏನು ಮಾಡಕ್ ಆಗಲ್ಲ. ಕೇಳೋಣ ಯಾವ ಪ್ಲಾಟ್ಫಾರ್ಮ್ ಅಂತ ಇಲ್ಲಿ. ಗೈಸ್ ನನ್ನ ಲಕ್ ಎಷ್ಟು ಒಳ್ಳೆ ಇತ್ತಂದ್ರೆ, ನಾನು ಅಲ್ಲಿ ಪ್ಲಾಟ್ಫಾರ್ಮ್ ಚೆಕ್ ಮಾಡ್ತಾ ನಂಗೆ ಗೊತ್ತಾಯ್ತು ಟ್ರೈನ್ ಕ್ಯಾನ್ಸಲ್ ಆಗಿದೆ ಅಂತ. ಬೈ ಚಾನ್ಸ್ ನಾನು ಪ್ಲಾಟ್ಫಾರ್ಮು ಚೆಕ್ ಮಾಡ್ತಿರ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಆಗಿದ್ದು ಗೊತ್ತಾಗ್ತಿರ್ಲಿಲ್ಲ. ನಾನು ಅಲ್ಲೇ ಲಾಂಜ್ ಅಲ್ಲಿ ಕುತ್ಕೊಳ್ತಿದ್ದೆ, ಟ್ರೈನು ಮಿಸ್ ಆಗ್ತಿತ್ತು. ನೋಡಿ ಕೋಚ್ ಪೊಸಿಷನ್ಸ್ ಚೇಂಜ್ ಮಾಡಿದ್ದಾರೆ. ಆ ಕಡೆ S5 ಇತ್ತು, ಈ ಕಡೆ ಹಾಕಿದ್ದಾರೆ. ಇನ್ನೂ ಬಂದಿಲ್ಲ, ಆಲ್ರೆಡಿ 10 to 15 minutes ಡಿಲೇ ಆಗಿದೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ಬರುತ್ತಂತ ಇನ್ನು. ಗೈಸ್ ಹೋಗಿ ಸ್ಟೇಷನ್ ಮಾಸ್ಟರ್ ಅವ್ರ ಹತ್ರ ಕೇಳಿದ್ದೇವೆ. ಸೊ 12:15 ನಂತರ ಬರುತ್ತಂತೆ, ಅಂದ್ರೆ ಇನ್ನು 1/2 hour ಡಿಲೇನೆ. ಸೊ ರೀಚ್ ಆಗುವಾಗ 9 ಗಂಟೆ ಪಕ್ಕ ಆಗತ್ತೆ, ಅಲ್ಲೂ ಡಿಲೇ. ಗೈಸ್ ಫೈನಲಿ ನಿಯರ್ಲಿ 1/2 hour 45 minutes ಡಿಲೇ ಆದ್ಮೇಲೆ ಬಂತು ಟ್ರೈನು. 45 minutes ಅಲ್ಲ, ನಿಯರ್ಲಿ 1 hour ಆಯಿತು. ನೋಡಿ ಫುಲ್ ಖಾಲಿ. ಗೈಸ್ ಆಗೋದ್ರಿಂದ 1 hour ವೇಟ್ ಮಾಡಿ ಸುಸ್ತಾಯಿತು ಫುಲ್.
ಜೂನ್ ನಿದ್ದೆ ಬರ್ತಿದೆ, ನಾಳೆ ಟೈಮಿಂಗ್ ಎಕ್ಸಾಕ್ಟ್ಲಿ 6:35 ಆಗಿದೆ. ಸೊ ಗಂಟಗಲ್ ಜಂಕ್ಷನ್ ಬಂದಿದೆ ಟ್ರೈನ್. ಇನ್ನು 3 to 4 ಸ್ಟಾಪ್ಸ್ ಇದೆ. ಬ್ರೇಕ್ಫಾಸ್ಟ್ ಮಾಡಕ್ ಸಿಕ್ಕರೆ ಇಲ್ಲೇ ಮಾಡ್ತೆ, ಇಲ್ಲಾಂದ್ರೆ ಅಲ್ಲಿ ಹೋಗಿ ಇಲ್ಲಿ ಶೇರಿಂಗ್ ಆಟೋ ಸಿಗತ್ತಂತೆ, ಅದ್ರಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೇನೆ. ತುಂಬಾ ಹಸಿವಾಗ್ತಿದೆ, ಬಟ್ ನೆನ್ನೆ ನೈಟ್ ತಿಂದಿದೆ ಅಲ್ವಾ, ಅದು ಕೂಡ ಲೇಟ್ ತಿಂದಿದ್ದು. ಮತ್ತೆ ಇಲ್ಲಿ ಟ್ರೈನ್ ಡಿಲೇ ಆಯ್ತು, 1 ಗಂಟೆಗೆ 1:15 ಟ್ರೈನ್ ಬಂದಿದ್ದು. ಇವಾಗ ನಾನು ಒಂದೇ ಬಾರ ಟಿಕೆಟ್ ಇದೆಯಾ ಎಲ್ಲ ಚೆಕ್ ಮಾಡಿದೆ, ನಂಗೆ ಸಿಕ್ಕಿಲ್ಲ ಟಿಕೆಟ್. ಸೊ ನಾನು ಐರಾವತ ಪಿಕಪ್ ಕ್ಲಾಸ್ ಮಾಡ್ಬಿಟ್ಟೆ. ಇಲ್ಲೊಂದು ಒಂದೇ ಭಾರತ್ ಬರ್ತಿದೆ ನೋಡಿ. ಒಂದೇ ಭಾರತ್ ಚೆಕ್ ಮಾಡಿದೆ, ನನ್ಗೆ ಸಿಕ್ಕಿಲ್ಲ. ಬಟ್ ಅದಕ್ಕೆ ನಾನು ಕ್ಲಬ್ ಕ್ಲಾಸ್ ಐರಾವತ ಬುಕ್ ಮಾಡಿದೆ ನೋಡಿ. ಇದು ಆಕ್ಚುಲಿ ಬೆಳಿಗ್ಗೆ ಬೇಗ ಹೊರಡುತ್ತೆ ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು ಕಡೆಗೆ. ನಾನೇನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಡಿಲೇ ಆಗತ್ತಂತ, ಅಷ್ಟೇನು ಡಿಲೇ ಆಗಿಲ್ಲ. ನಾರ್ಮಲ್ ಟೈಮ್ ಗಿಂತ ಒಂದು 25 ಮಿನಿಟ್ಸ್ ಲೇಟ್ ಅಂತಾನೆ ಹೇಳ್ಬೋದು ಅಷ್ಟೇ, ಜಾಸ್ತಿ ಏನು ಡಿಲೇ ಆಗಿಲ್ಲ. ನಂಗೆ ಆಕ್ಚುಲಿ ವಾಶ್ರೂಮ್ಗೆ ಹೋಗ್ಬೇಕಿತ್ತು. ಸ್ಟೇಷನ್ ಇಂದ ಹೊರಗೆ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಶೇರಿಂಗ್ ಆಟೋಸ್ ಇರುತ್ತೆ ನೋಡಿ, ಎಷ್ಟು ಆಟೋ ಇದೆ ಅಂತ. ಸೊ ಇಲ್ಲಿಂದ ಡೈರೆಕ್ಟ್ ಮಂತ್ರಾಲಯಗೆ, ಅಂದ್ರೆ ನೀವು ಸಿಂಗಲ್ ಹೋಗ್ತಿದ್ದೀರಾ ಅಂದ್ರೆ 400 to 500 ಚಾರ್ಜ್ ಮಾಡ್ತಾರೆ. ಸೊ ಏನಾದ್ರೂ ಶೇರಿಂಗ್ ಮಾಡ್ತೀರಾ ಅಂದ್ರೆ 40 to 50 rupees ಅಷ್ಟೇ. ಪ್ರೈಸ್ ಕೇಳಿದ್ರೆ ಒಬ್ರಿಗೆ 50 ರೂಪಾಯಿ ಅಂತಾರೆ. ಸೊ ಅವ್ರು ಎಷ್ಟು ಜನ ಆಗ್ತಾರೆ ನಂಗೆ ಗೊತ್ತಿಲ್ಲ, ಬಟ್ 50 ರೂಪಾಯಿಗೆ ಡೈರೆಕ್ಟ್ ಮಂತ್ರಾಲಯ ತನಕ ನಿಮ್ಗೆ ಬಿಡ್ತಾರೆ. ಬೈ ಚಾನ್ಸ್ ನೀವು ಸೋಲೋ ಹೋಗ್ತಿದ್ರೆ ಅಂದ್ರೆ 450 to 500 ಏನೋ ಚಾರ್ಜ್ ಮಾಡ್ತಾರೆ. ಸೊ ಇದೊಂದು ಜಸ್ಟ್ ಬ್ರೀಫ್ ಇನ್ಫಾರ್ಮೇಶನ್ ಯಾರೆಲ್ಲ ಬರ್ತಿದ್ದೀರಾ ಅವ್ರಿಗೆ. ನಾನು ಈಗ ಮಂತ್ರಾಲಯಕ್ಕೆ ಬಂದೆ, ನೋಡ್ಬೋದು ಈಗ ಎಂಟ್ರೆನ್ಸ್ ಇದು. ಸೊ ನಾನು ಡೈರೆಕ್ಟ್ ಹೋಗಲ್ಲ, ಯಾಕೆಂದ್ರೆ ನಂಗೆ ಫ್ರೆಶ್ ಅಪ್ ಆಗ್ಬೇಕು. ಸೊ ಪಾರ್ಟ್ 1 ವ್ಲಾಗ್ ನಾನು ಇಲ್ಲೇ ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಪಾರ್ಟ್ 2 ವಿಲ್ ಬಿ ಕಮಿಂಗ್ ಸೂನ್. ಸ್ಟೇ ಟ್ಯೂನ್, ಟೇಕ್ ಕೇರ್, ಬೈ ಬೈ. ತುಂಬಾ ಕಾಸ್ಟ್ಲಿ ಹೇಳ್ತಾರೆ ರೂಮ್ಸ್ಗೆ, ಬಟ್ ಅಷ್ಟೇ ನಾನು ಆಲ್ರೆಡಿ ಬುಕ್ ಮಾಡಿದ್ದೆ. ಸೊ ನಂಗೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ, ಅಲ್ಲೇ ಇರೋದು ಪಕ್ಕದಲ್ಲೇ.